ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉತ್ತರ ಕರ್ನಾಟಕದ ಶಾಸಕರ ಚರ್ಚೆಗೆ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಮೇಲೆ ಎಲ್ಲರೂ ಒಂದೇ ರೀತಿ ಚರ್ಚೆ ಮಾಡ್ತಿದ್ದಾರೆ. ಸದನದಲ್ಲಿ ಆರೋಪ ಹಾಗೂ ಪ್ರತ್ಯಾರೋಪವಷ್ಟೇ ಚರ್ಚೆ ಆಗ್ತಾ ಇದೆ. ಯಾರೇ ಮಾತಾಡಿದ್ರು ಅದೇ ಚರ್ಚೆಯನ್ನ ಮಾಡ್ತಾರೆ, ಹೊಸದು ಇರೋದಿಲ್ಲ. ಹಾಗಾಗಿ ಘೋಷಣೆ ಮಾಡಿರೋ ಯೋಜನೆಗಳ ಬಗ್ಗೆ ಅಥವಾ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚೆ ಆಗಬೇಕು. ಅದನ್ನ ಬಿಟ್ಟು ಸೇಮ್ ರಿಪೀಟೆಡ್ ಟಾಪಿಕ್ಸ್ ಅದೇ ಚರ್ಚೆ ಆಗ್ತಾ ಇದೆ. ಇದರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದ ಶಾಸಕರ ಚರ್ಚೆಗೆ ರಾಜಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಮೇಲೆ ಎಲ್ಲರೂ ಕೂಡ ಒಂದೇ ರೀತಿ ಚರ್ಚೆ ಮಾಡ್ತಿದ್ದಾರೆ. ಸದನದಲ್ಲಿ ಆರೋಪಗಳು ಹಾಗೂ ಪ್ರತ್ಯಾರೋಪವಷ್ಟೇ ಚರ್ಚೆ ಆಗ್ತಾ ಇದೆ. ಯಾರೇ ಮಾತಾಡಿದ್ರು ಅದೇ ಚರ್ಚೆ ಇರುತ್ತೆ, ಅದರಲ್ಲಿ ಹೊಸದೇನು ಇರೋದಿಲ್ಲ. ಹಾಗಾಗಿ ಘೋಷಣೆ ಮಾಡಿರುವ ಯೋಜನೆಗಳ ಅನುಷ್ಠಾನ ಹಾಗೆ ಆಗದಿರುವ ಕೆಲಸಗಳ ಬಗ್ಗೆ ಚರ್ಚೆ ನಡೆದ್ರೆ ಒಳ್ಳೆಯದು ಅಂತ ರಾಜಣ್ಣ ಹೇಳಿದ್ದಾರೆ. ಸಭಾಧ್ಯಕ್ಷ, ನಾನು ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ಇದು 3ನೇ ಬಾರಿ ಇದು ಸುವರ್ಣ ಸೌಧದಲ್ಲಿ ಬೆಳಗಾಂನಲ್ಲಿ ನಾನು ಸೌದಿಯವರ ಭಾಷಣ ಕೇಳ್ತಾ ಇದ್ದೀನಿ. ಮತ್ತು ಏನು ಈಗಾಗಲೇ 2 ಬಾರಿ ಸದನಗಳನ್ನು ನಡೆಸಿದ್ದೀರಿ. ಇಲ್ಲಿ ಆಡಳಿತ ಪಕ್ಷದಲ್ಲೂ ಮಾತಾಡಿದ್ದಾರೆ, ಸಲಹೆಗಳು ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲೂ ಸಲಹೆಗಳು ಕೊಟ್ಟಿದ್ದಾರೆ, ಮತ್ತು ಸರ್ಕಾರದಿಂದ ಉತ್ತರನೂ ಕೊಟ್ಟಿದ್ದಾರೆ. ಇದೇ ಭಾಷಣಗಳು ಇದೇ ಉತ್ತರಗಳೇ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಒಂದು ಸಲಹೆ ನಿಮ್ಮ ಮೂಲಕ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಕಳೆದ 2 ಬಾರಿ ಚರ್ಚೆ ಆದಾಗ ಏನು ಆಡಳಿತ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರುಗಳು ಏನೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ, ಆ ಸಲಹೆಗಳನ್ನು ಆಧರಿಸಿ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸದನಕ್ಕೆ ಈ ಭಾಗದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಅವು ಯಾವಿದಾವೆ, ಅದರಲ್ಲಿ ಯಾವ ಭರವಸೆಗಳು ಈಡೇರಿದ್ದಾವೆ, ಯಾವ ಈಡೇರಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನೇ ಚೆಲ್ಲಿದ್ರೆ ಉತ್ತಮ ಆಗ್ತದೆ. ಇಲ್ಲಾಂದ್ರೆ ಇದು ಚರ್ಚೆ ನಡೀತಾನೆ ಇರ್ತದೆ, ಉತ್ತರಗಳು ಬರ್ತಾನೆ ಇರ್ತವೆ, ಎಲ್ಲ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ಕಳೆದ 2 ಬಾರಿನಲ್ಲಿ ಯಾವ್ದೆಲ್ಲ ಸರ್ಕಾರದಿಂದ ಏನೆಲ್ಲ ತೀರ್ಮಾನಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಆ ಘೋಷಣೆ ಮಾಡಿದಂಥ ತೀರ್ಮಾನಗಳಲ್ಲಿ ಯಾವುದು ಕಾರ್ಯಗತ ಆಗಿದೆ, ಯಾವ್ದು ಕಾರ್ಯಗತ ಆಗಿಲ್ಲ, ಅದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷ. ಸಭಾಧ್ಯಕ್ಷ, ನಾನು ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ಇದು 3ನೇ ಬಾರಿ ಇದು ಸುವರ್ಣ ಸೌಧದಲ್ಲಿ ಬೆಳಗಾಂನಲ್ಲಿ ನಾನು ಸೌದಿಯವರ ಭಾಷಣ ಕೇಳ್ತಾ ಇದ್ದೀನಿ. ಮತ್ತು ಏನು ಈಗಾಗಲೇ 2 ಬಾರಿ ಸದನಗಳನ್ನು ನಡೆಸಿದ್ದೀರಿ. ಇಲ್ಲಿ ಆಡಳಿತ ಪಕ್ಷದಲ್ಲೂ ಮಾತಾಡಿದ್ದಾರೆ, ಸಲಹೆಗಳು ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲೂ ಸಲಹೆಗಳು ಕೊಟ್ಟಿದ್ದಾರೆ, ಮತ್ತು ಸರ್ಕಾರದಿಂದ ಉತ್ತರನೂ ಕೊಟ್ಟಿದ್ದಾರೆ.